ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿ. ಈಗ ನೀವು ಹೋಗಿ ಕೂಡ್ರಿ ಮನೆಯೊಳಗೆ, ಇನ್ನೊಂದು 100 ವರ್ಷದ ನಂತರ ಸುಮ್ಮನೆ ಕೂತು ಯೋಚನೆ ಮಾಡಿ. 100 ವರ್ಷದ ಮುಂದೆ ಹೋಗಿಬಿಡೋದು. ಏನಾಯ್ತು? ನೀನೂ ಇಲ್ಲ, ಅವರೂ ಇಲ್ಲ, ಮನಿನೂ ಇಲ್ಲ, ಹೊಲನೂ ಇಲ್ಲ, ಏನೂ ಇಲ್ಲ, ಇಲ್ಲ ಇಲ್ಲ, ಗಟ್ಟಿವಾಳಯ್ಯ ಅಷ್ಟೇ. ಧ್ಯಾನ ಅಂದ್ರೆ ನಾವೇನು ಮಾಡ್ತೀವಿ? ದೇವರು ಬಂದಂಗೆ ನಿಂತು ಆಶೀರ್ವಾದ ಮಾಡ್ದಂಗೆ, ನಮಗೆ ಇಚ್ಛಾ ಎಲ್ಲ ಪೂರ್ತಿ ಮಾಡ್ದಂಗೆ, ಕಣ್ಣು ಮುಂದನ ಬಂದು ನಮ್ಮ ತಲೆ ಮೇಲೆ ಕೈ ಇಟ್ಟು ನಾವು ಕಣ್ಣು ಬಿಡುದ್ರಾಗ ಮನೆಯೆಲ್ಲ ಬಂಗಾರದಾದಂಗೆ ಹಿಂಗೆಲ್ಲ ಮಾಡೋದಕ್ಕಿಂತ ಅವ ಹೇಳ್ತಾನೆ, ಯಾಕೆ ಮಾಡ್ತಿ ಇಂಥ ಧ್ಯಾನ? ಇಲ್ಲ ಅಂತ ಯೋಚನೆ ಮಾಡು, ಇಲ್ಲ ಅಂತ ಧ್ಯಾನ ಮಾಡು. ಬರೋಬ್ಬರಿ ನೀನು ಸತ್ಯವನ್ನೇ ಕಾಣ್ತೀಯ. ಏನು ಕಾಣಿಸ್ತದೆ ಇಲ್ಲ ಅಂತ ಅನ್ಕೋತ ಹೋಗು, ಇರುವುದೇ ಇಲ್ಲ ಅದು. ಮತ್ತ್ಯಾಕೆ ತಾಪ? ಯಾಕೆ ತಾಪ?